ವೈಕುಂಠ ಏಕಾದಶಿಯನ್ನ ಯಾವ ರೀತಿ ಆಚರಣೆ ಮಾಡಬೇಕು, ಅದರ ಮಹತ್ವವೇನು ಎಲ್ಲವನ್ನ ನೋಡ್ತಾ ಇದ್ವಿ. ಇದೀಗ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಒಬ್ರು ಕಾಲರ್ ಕೂಡ ಇದ್ದಾರೆ. ಇಂದಿರಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಇಂದಿರಾ ಅವರೇ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಾ? ಮೇಡಮ್ ನಾವು ಬೆಂಗಳೂರಿಂದ ವೆಸ್ಟರ್ನ್ ಗಾರ್ಡನ್. ಓಕೆ, ಬ್ರಹ್ಮಾಂಡ ಗುರುಗಳಿದ್ದಾರೆ, ಏನ್ ಕೇಳಬೇಕಿತ್ತು? ಏನಿಲ್ಲ ಮೇಡಮ್, ಅದೇ ಇವತ್ತು ವೈಕುಂಠ ಏಕಾದಶಿ ಇದೆಯಲ್ಲ, ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗಿತ್ತು. ಹಾಗಾಗಿ ಗುರುಗಳ ಹತ್ರ ಮಾತಾಡೋಣ. ಗುರುಗಳಿದ್ದಾರೆ, ಮಾತಾಡಿ. ನಮಸ್ತೆ ಗುರುಗಳೇ. ಹಾ, ಶುಭಮಸ್ತು. ಹೇಳಿ ಇಂದ್ರಮ್ಮ. ಚೆನ್ನಾಗಿದ್ದೀರಾ ಗುರುಗಳೇ? ಆರೋಗ್ಯ ದೇವರದಷ್ಟೇ. ಹೇಳಿ ಗುರುಗಳೇ, ಇವತ್ತು ವೈಕುಂಠ ಏಕಾದಶಿಯ ಶುಭಾಶಯಗಳು. ನಿಮಗೂ ಶುಭಾಶಯಗಳು. ಆರೋಗ್ಯ ಅನುಗ್ರಹ ಪ್ರಾಪ್ತಿಯಾಗಿ ಮನೆ ದೇವರೆಲ್ಲ ಕಾಪಾಡ್ಲಿ ಕುಟುಂಬನೆಲ್ಲ. ಗುರುಗಳೇ, ಅದೇ ವೈಕುಂಠ ಏಕಾದಶಿ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗಿತ್ತು. ಹೇಳಿ. ಹಲೋ, ಇವತ್ತು ಪ್ರೋಗ್ರಾಮ್ ಮಾಡ್ತಾ ಇರೋದು ವೈಕುಂಠ ಏಕಾದಶಿ ಬಗ್ಗೆ ಹೇಳಕ್ಕೆ. ಇನ್ನೇನು ಬೇಕು ಗುರುಗಳೇ? ಅದೇ ಗುರುಗಳೇ, ನಮ್ಮ ಬಗ್ಗೆ ಆದ್ರೂ ಕೇಳೋದಿದ್ಯಾ? ಉಪವಾಸ ಮಾಡ್ತಕ್ಕಂಥದ್ದು ಏನೂ ಇಲ್ಲ. ಹೆಂಗಸರು ಮನೆಯಲ್ಲಿ ಮಠ ಇರೋಲ್ಲ, ಎಲ್ಲರೂ ಊಟ ಉಪಚಾರ ಮಾಡಿದ್ರೆ ಕುಟ್ಟ ಅವಲಕ್ಕಿಯನ್ನು ಪದಾರ್ಥಗಳನ್ನು, ಹಣ್ಣುಗಳನ್ನ, ಹಾಲನ್ನು ಸ್ವೀಕರಿಸ್ಬೋದು. ವೈಕುಂಠ ಏಕಾದಶಿ ಇವತ್ತಿದ್ದರೆ ನಾಳೆ ಚಂದ್ರ ದರ್ಶನ ಮಾಡೋವರೆಗೂ ಪೂರ್ತಿ ಉಪವಾಸ ಅಂತ ಹೇಳುತ್ತೆ. ಆಗದೆ ಇರತಕ್ಕಂಥವ್ರು, ಶುಗರ್ ಬಿ ಪಿ ಇರತಕ್ಕಂಥವ್ರು ಸಾಯಂಕಾಲದಲ್ಲಿ ವಿಸರ್ಜನೆ ಮಾಡಿ ಪರಿಪೂರ್ಣವಾಗಿ ದೇವರ ದರ್ಶನ ಮಾಡಿ ಏನಾದರೂ ಸ್ವಲ್ಪ ಮಟ್ಟಿಗೆ ಏನಾದರೂ ತೊಗೋಬೋದು. ರೊಟ್ಟಿ ಗಿಟ್ಟಿ ಮಾಡಿಕೊಂಡು, ಅಕ್ಕಿ ಬದಲು ಯಾವುದಾದ್ರೂ ಗೋಧಿ ರೊಟ್ಟಿ, ಇಲ್ಲೇ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಏನೋ ಜೋಳದ ರೊಟ್ಟಿ, ಇಲ್ಲದೇ ಇದ್ದರೆ ಯಾವ ಕಾಲಕ್ಕೂ ರಾಗಿ ರೊಟ್ಟಿ, ಈ ಥರದ್ದು ಯಥಾಶಕ್ತಿ ಮಾಡ್ಬೋದು. ಹುರಿ ಇಟ್ಬೇಕಾದ್ರೆ ಮಾಡಿಕೊಂಡು ಅವ್ರವ್ರ ಶಕ್ತಿಯಾನುಸಾರ ವ್ರತವನ್ನು ಮುರಿಬೋದು. ಓಕೆ, ಥ್ಯಾಂಕ್ ಯು ಇಂದಿರಾ ಅವರೇ. ಇದೀಗ ಮತ್ತೊಬ್ರು ಕಾಲರ್ ನಮ್ಮ ಜೊತೆ ಇದ್ದಾರೆ, ಅಶ್ವಿನಿ ದಾವಣಗೆರೆಯಿಂದ. ನಮಸ್ಕಾರ ಅಶ್ವಿನಿ ಅವರೇ. ನಮಸ್ತೆ ಮೇಡಮ್. ವೈಕುಂಠ ಏಕಾದಶಿ ಇದೆ, ಗುರುಗಳಿದ್ದಾರೆ, ಏನ್ ಕೇಳಬೇಕಿತ್ತು? ಅದೇ ಸರ್ ಮೇಡಮ್ ಅವರೇ, ಈಗ ಏಕಾದಶಿನ ಎಲ್ಲರೂ ಆಚರಿಸಬಹುದಾ ಅಂತ ಕೇಳಬೇಕಾಗಿತ್ತು. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ಶುಭಮಸ್ತು. ಹೇಳಿ. ನಿಮ್ದು 15 ವರ್ಷದಿಂದ ನಾವು ನಿಮ್ಮದು ಹೇಳೋದೆಲ್ಲ ಕೇಳ್ತೇವೆ. ತುಂಬಾ ಸಂತೋಷ. ದಾವಣಗೆರೆಯಲ್ಲಿ ಇದ್ದೀರಾ? ದೇವ್ರ ದರ್ಶನ ಎಲ್ಲ ಆಯ್ತಾ? ವೈಕುಂಠ ಏಕಾದಶಿ ಹೇಗೆ ನಡೀತಾ ಇದೆಯಾ? ಸಂಜೆ ಹೋಗ್ಬೇಕು ಗುರುಜಿ. ಈಗ ಹೋಗಿ ಬಂದ್ಬಿಡ್ಬೇಕು, ರಶ್ ಇರುತ್ತೆ. ಆಮೇಲೆ ಸಂಜೆ ಸಾಯಂಕಾಲ ಜಾಸ್ತಿ ಆಗ್ಬಿಡುತ್ತೆ. ಆಮೇಲೆ ಗುರುಜಿ ಅವರೇ, ಈಗ ಏಕಾದಶಿನ ಎಲ್ಲರೂ ಆಚರಿಸಬಹುದಾ ಗುರುಜಿ? ಇದೇ ಪ್ರಶ್ನೆ. ಇಲ್ಲ, ಯಾರು ಬೇಕಾದರೂ ಆಚರಿಸ್ಬೋದು. ಯಾವುದೂ ಏನೂ ಇಲ್ಲ. ಉಪವಾಸ ಮಾಡಬಾರ್ದು, ಹೆಂಗಸರು ಉಪವಾಸ ಮಾಡಬಾರ್ದು ಅಷ್ಟೇ ಬಿಡ್. ಧಾರಾಳವಾಗಿ ಅನ್ನ ಪದಾರ್ಥವನ್ನು ಬೇಡ ಅಂತ ಹೇಳಿ ಮುಸ್ರೆ ಅಂದರೆ ಹುಳಿ, ಸಾಂಬಾರು, ಅನ್ನ ಇವತ್ತು ದಿನನಿತ್ಯ ಯಾವಾಗಲೂ ಮಾಡ್ಕೊತಾರೆ. ಇವತ್ತೇನು ಬೇಕಾಗಿಲ್ಲ. ಇವತ್ತು ಬರೀ ಏನು ಮಾಡ್ತಕ್ಕಂಥದ್ದು, ಏನಾದರೂ ಹುರಿ ಇಟ್ಟು, ಅವಲಕ್ಕಿ, ಕುಟ್ಟ ಅವಲಕ್ಕಿ, ಗೊಜ್ಜು ಅವಲಕ್ಕಿ, ಏನೇ ಮಾಡಿದ್ರು, ಮೊಸರು ಮಾಡಿದ್ರು ಅವಲಕ್ಕಿನಲ್ಲೇ, ಪುಳಿಯೋಗರೆ ಮಾಡಿದ್ರು ಅವಲಕ್ಕಿಯಲ್ಲೇ, ಚಿತ್ರಾನ್ನ ಮಾಡಿದ್ರು ಅವಲಕ್ಕಿಯಲ್ಲೇ ಮಾಡಿಕೊಂಡು ಯಥಾಶಕ್ತಿ ಭಿನ್ನವಾಗಿ ಫಲಹಾರ ರೂಪದಲ್ಲಿ, ಊಟದಷ್ಟು ಫಲಹಾರ ತಿನ್ನೋದಲ್ಲ, ಫಲಹಾರ ಸ್ವಲ್ಪ ಮಟ್ಟಕ್ಕಾದ್ರೂ ತಿನ್ಕೊಂಡು ವ್ಯವಸ್ಥೆ ಮಾಡ್ಕೊಳ್ಳೋದು. ಓಕೆ, ಥ್ಯಾಂಕ್ ಯು ಅಶ್ವಿನಿ ಅವರೇ. ಗುರುಗಳೇ, ನಾವು ವೈಕುಂಠ ಏಕಾದಶಿ ಬಗ್ಗೆ ಮಾತಾಡ್ತಾ ಇದ್ವಿ. ವೈಕುಂಠ ಏಕಾದಶಿ ಅಂದ್ರೇನೆ ನಮ್ಮೆಲ್ಲರಿಗೂ ಕೂಡ ನೆನಪಿಗೆ ಬರೋದು ತಿರುಪತಿ ತಿಮ್ಮಪ್ಪ. ಹಾಗಾಗಿ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಯಾವ ರೀತಿ ಪೂಜಾ ಕೈಂಕರ್ಯ ನಡೆಯುತ್ತೆ ತಿಳಿಸ್ಕೊಡೋದಾದ್ರೆ? ಸಾಧಾರಣವಾಗಿ ಏನು ಹೇಳ್ತೀವಿ ಅಂದರೆ, ಇವತ್ತು ಪ್ರತಿಯೊಬ್ಬರು ತಿರುಪತಿಗೆ ಹೋಗ್ತಾರೆ. ತಿರುಪತಿಗೆ ಹೋದಾಗ ಎಲ್ಲರೂ ಜ್ಞಾಪಕ ಇಟ್ಕೊಳ್ಳಿ, ನೀವು ದೇವ್ರ ದರ್ಶನ ಫಸ್ಟ್ಗೆ ಕ್ಯೂಗೆ ಹೋಗ್ಬಿಟ್ಟಿರ್ತೀರ. ಕೆಲವರು ದುಡ್ಡು ಕೊಟ್ಟು ಹೊಟ್ಟೋಗಿರ್ತೀರ, ಕೆಲವರು ಆಲ್ರೆಡಿ ಕ್ಯೂಲ್ಲಿ ನಿಂತ್ಕೊಂಡ್ಬಿಟ್ಟಿರ್ತೀರ, ಕೆಲವರು ಫಸ್ಟ್ ದರ್ಶನ ಮಾಡ್ಕೊಂಡು ಬಂದ್ಬಿಟ್ಟಿರ್ತೀರ. ನೀವು ಏನೇ ನೋಡಿ ಬಿಡಿ, ವೆಂಕಟೇಶ್ವರನ ನೋಡಿದ ಮೇಲಾದರೂ ವರಹಸ್ವಾಮಿ ನೋಡಲೇಬೇಕು, ಭೂವರಸ್ವಾಮಿನ. ಇಲ್ಲ ಭೂವರಸ್ವಾಮಿ ನೋಡ್ಕೊಂಡಾದರೂ ವೆಂಕಟೇಶ್ವರನ ದರ್ಶನ ಮಾಡಬೇಕು. ನೀವು ತಿರುಪತಿಯಲ್ಲಿ ರಾತ್ರಿನೇ ಹೋಗಿ ಸೇರಿಬಿಟ್ಟಿರ್ತೀನಿ, ನಾಳೆ ಬೆಳಗಿನ ಜಾವ ದರ್ಶನ ಆದರೆ ಇವತ್ತು ಸಾಯಂಕಾಲ ಏನು ಕೆಲಸ ನಿಮಗೆ? ಹೋಗ್ಬಿಟ್ಟು ವರಹಸ್ವಾಮಿ ನೋಡ್ಕೋಬೇಕು. ಯಾಕೆ ಅಂದರೆ ವೆಂಕಟೇಶ್ವರನಿಗೆ ಅವನ ಮನೆ ಕುಲದೇವರಾಗಿರ್ತಕ್ಕಂಥ ಒಕಳಾದೇವಿಯ ಕುಲದೇವರಾಗಿರ್ತಕ್ಕಂಥ ಭೂವರಸ್ವಾಮಿ ಅವನೇ ಸ್ವತಃ ಜಾಗ ಕೊಟ್ಟಿರೋದ್ರಿಂದ ಅಂಥ ಒಂದು ವಿಶೇಷವಾಗಿರ್ತಕ್ಕಂಥ ಪರ್ವತದ ಮೇಲೆ ಅವನೇ ರಾಜ, ಅವನೇ ಮಂತ್ರಿ, ಅವನೇ ಸಾಕ್ಷಾತ್ಕಾರ. ಅಂಥ ವರಹಸ್ವಾಮಿನ ಬಿಟ್ಬಿಟ್ಟು ವೆಂಕಟೇಶ್ವರ ನೋಡಿದ್ರೆ ಫಲ ಸಿಗಲ್ಲ ಅಂತ ಹೇಳುತ್ತೆ. ಭೂವರಸ್ವಾಮಿನ ನೋಡದೆ ವೆಂಕಟರಮಣನ ನೋಡಲೇಬೇಕು ಅಂದರೆ ವೆಂಕಟರಮಣ ನೋಡಾದರೂ ಭೂವರಸ್ವಾಮಿ ನೋಡಬೇಕಂದ್ರೆ ಕ್ಯೂ ಅಲ್ಲಿ ನಿಂತ್ಬಿಟ್ಟಿರ್ತೀರ. ನಮಗೆ ಗೊತ್ತಿಲ್ಲ, ನಮ್ಗೆ ಆ ಕಡೆಯಿಂದ ರೂಮ್ ಹತ್ತಿರ ಇತ್ತು, ನಮ್ಮನ್ನು ರಾತ್ರಿನೇ ಅಲ್ಲಿ ಕ್ಯೂ ಅಲ್ಲಿ ಹಾಕ್ಬಿಟ್ಟಿದ್ರು, ನಾವು ಏನು ಮಾಡೋದು? ದರ್ಶನ ಮಾಡ್ಕೊಂಡು ಆಚೆ ಬರ್ತಿರಲಿಲ್ಲ. ಬಂದ ತಕ್ಷಣ ಕಲ್ಯಾಣಿ ಪುಷ್ಕರಣಿ ಪಕ್ಕದಲ್ಲಿ ಹಿಂದ್ಗಡೆ ಹೋದಾಗ ವರಹಸ್ವಾಮಿ. ಅವನ ದರ್ಶನ ಮಾಡ್ಬೇಕಾದ್ರೆ ಹರಳೆಣ್ಣೆನ ಕೊಡಬೇಕು. ಜ್ಞಾಪಕ ಇಟ್ಕೊಳ್ಳಿ, ಹರಳೆಣ್ಣೆನ ಅವನಿಗೆ ಕೊಡ್ತಕ್ಕಂಥದ್ದು. ಅದು ದೀಪವನ್ನು ಹಚ್ಚಿದಾಗ ನಿಮ್ಮ ಮನೆಯ ಕರ್ಮಗಳು ಆದಷ್ಟು ಬೇಗ ಹೋಗುತ್ತೆ. ಹರಳೆಣ್ಣೆ ಮನೆ ಒಳಗೆ ಹಚ್ಚಬಾರ್ದು. ಯಾರ ಮನೇಲಿ ಹಚ್ಕೊಂತಾರೋ ಸಂಸಾರ ಛಿದ್ರ, ಸಂಸಾರ ಮೃತ್ಯು ಅಂತಾರೆ. ಅಂಥ ಮೃತ್ಯುನ, ಸಂಸಾರ ಛಿದ್ರವಾಗೋದನ್ನು ಸುಖವಾಗಿ ಮಾಡ್ತಕ್ಕಂಥವನು ಹರಳೆಣ್ಣೆ. ಅದಕ್ಕೆ ಪ್ರತಿ ತಿಂಗಳು 15 ದಿವಸಕ್ಕೊಂದ್ಸರಿ ಎಣ್ಣೆ ನೀರು ಹಚ್ಕೊಂಡು ಸ್ನಾನ ಮಾಡುವಾಗ ಹರಳೆಣ್ಣೆಗೆ ಹಚ್ಕೊಳ್ಳೋದು. ಆ ಹರಳೆಣ್ಣೆಯಲ್ಲಿ ಭೂವರಸ್ವಾಮಿ ಮರ ಏನು ಹರಳು ಇರುತ್ತಲ್ಲ, ಅರಳು ಭತ್ತದಲ್ಲಿ ಹರಳು ಬೆಳೀತಕ್ಕಂಥ ಹರಳೆಣ್ಣೆಯಲ್ಲಿ ಯಾವ ಕಾಲಕ್ಕೂ ಅದು ಭೂವರಸ್ವಾಮಿಯ ವೃಕ್ಷ ಅಂತ ಕರಿತೀವಿ. ಅಂಥ ಶ್ರೀನಿವಾಸನ ದರ್ಶನವನ್ನು ನೀವು ಮಾಡಬೇಕಾದ್ರೆ
ಅವನು ಭೂವಾರ ಸ್ವಾಮಿ ಪರ್ಮಿಷನ್ ತೊಗೊಂಡ ಹಾಗೆ ನಮಸ್ಕಾರ ಮಾಡ್ಕೊಳ್ಳೋದು. ತದನಂತರ ಪ್ರಾಕಾರದಲ್ಲಿ ನಮಸ್ಕಾರ ಮಾಡ್ಕೊಂಡು ಬಂದಾಗ ರಾಮಾನುಜಾಚಾರ್ಯ ದರ್ಶನ ಮಾಡಲೇಬೇಕು ಅಂತ ಹೇಳುತ್ತೆ. ಎಲ್ಲಿ ವಿಷ್ಣು ದರ್ಶನ ಮಾಡ್ತೀವಿ, ಎಲ್ಲ ಕೃಷ್ಣ ದರ್ಶನ ಮಾಡ್ತೀವಿ, ಎಲ್ಲ ರಾಮ ದರ್ಶನ ಮಾಡ್ತೀವಿ, ಅಲ್ಲಿ ರಾಮಾನುಜಾಚಾರ್ಯ ದರ್ಶನ ಮಾಡಲೇಬೇಕು. ಯಾಕೆಂದರೆ ನೋಡಿ, ರಾಹು ದೋಷ ಹೋಗಬೇಕು ಅಂದರೆ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಬೇಕು. ಕೇತು ದೋಷ ಹೋಗಬೇಕು ಅಂದರೆ ಸಾಕ್ಷಾತ್ ರಾಮಾನುಜಾಚಾರ್ಯ. ಯಾಕೆಂದರೆ ರಾಮಾನುಜಾಚಾರ್ಯ ಸ್ವಯಂ ಆದಿಶೇಷನ ಸ್ವಯಂ ಅಪರೂಪದ ಮತ್ತೊಂದು ಪುನರ್ಜನ್ಮನೆ ಆದಿಶೇಷ ಸ್ವಯಂ ರಾಮಾನುಜಾಚಾರ್ಯ. ಅದಕ್ಕೆ ಅಂಥ ರಾಮಾನುಜಾಚಾರ್ಯ ದರ್ಶನ ಮಾಡಿದಾಗ ಕೇತು ದೋಷ ಹೋಗುತ್ತೆ. ಗುರುದೋಷ ಪರಿಹಾರ ಬೇಕು ಶಂಕರಾಚಾರ್ಯ. ಅದಕ್ಕೆ ತ್ರಿಮತಸ್ಥ ಜಗದ್ಗುರು ಅಂತ ಕರೆಯುತ್ತೆ. 3 ಜನ ಜಗದ್ಗುರುಗಳ ಮೇಲೆ ಗಾಯತ್ರಿ ಕೂತಿರ್ತಾಳೆ. ಅದಕ್ಕೆ ಎಲ್ಲ ವಿಷ್ಣುವಿಗೆ ಬೋಧನೆಯನ್ನು ಮಾಡಿದವನು. ಈಗ ಪರಶುರಾಮನಿಗೆ ವಿಶೇಷವಾಗಿ ಯಾರು ಗುರುಗಳು ಅಂದರೆ ದತ್ತಾತ್ರೇಯ ಅಂತ ಕರಿತೀವಿ. ಅಂಥದ್ದು ವಿಷ್ಣುಗೆ ಯಾರಾದರೂ ವಿದ್ಯೆಯನ್ನು ಹೇಳ್ಕೊಟ್ಟವರು ಅಂದರೆ ಮಹಾಗಾಯತ್ರಿ. ಅದಕ್ಕೆ ಓಂ ಭೂರ್ಭುವ ಸ್ವಹ ಓಂ ತತ್ಸವಿತು ವರ್ಣಿಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಿತ. ಅವನಿಗೆ ಯಜ್ಞೋಪವೀತ ಧಾರಣೆ ಮಾಡಿದಾಗ ಮಹಾಗಾಯತ್ರಿ. ಅವಳೇ ಏನು ಮಾಡ್ತಾಳೆ, ಹೆಣ್ಣಾಗಿದ್ದವಳು ಅವಳು ಬ್ರಹ್ಮರೂಪದಲ್ಲಿ ಕೂತ್ಕೊಂಡು ವೆಂಕಟೇಶ್ವರನಿಗೆ ಧಾರಾರೂಪದಲ್ಲಿ ಗಾಯತ್ರಿ ಯಜ್ಞೋಪವೀತನ ಹಾಕಿರ್ತಕ್ಕಂಥದ್ದು ಅವಳೇ. ಅದಕ್ಕೆ ಅಂಥ ಒಂದು ವಿಶೇಷವಾಗಿರ್ತಕ್ಕಂಥ ಶ್ರೀನಿವಾಸನ ಗಾಯತ್ರಿ ಸ್ಮರಣೆ ಮಾಡಬೇಕು. ಇವತ್ತು ತಿರುಪತಿಲಿ ಯಾರ್ಯಾರು ಹೋಗ್ತಾ ಇದ್ದೀರಾ ಜ್ಞಾಪಕ ಇಟ್ಕೊಳ್ಳಿ. ಜಪಾಲಿ ಆಂಜನೇಯ ನೋಡಲೇಬೇಕು, ಮರಿಬೇಡಿ. ಪಾಪನಾಶಂ ಹತ್ರ ಹೋದಾಗ ಹೊನ್ನಾದೇವಿ ದರ್ಶನ ಮಾಡಬೇಕು. ಹೊನ್ನಾದೇವಿ ಅಂದರೆ ಯಾರೋ ಸಾಕ್ಷಾತ್ ಜಗನ್ಮಾತೆ, ಅವಳೇ ಗಂಗಾದೇವಿ. ಆ ಗಂಗೆ ಅಲ್ಲಿ ಕೂತಿರ್ತಾಳೆ. ಜಾನುಪುತ್ರೀಂ ನದೀಂ ಶ್ರೇಷ್ಠಾಂ ಶುಭ್ರಾಂ ಮಕರವಾಹನಂ ದ್ವಿಭುಜಾಂ ಪದ್ಮಕುಂಭಾಢ್ಯಂ ಗಂಗಾದೇವಿಂ ಭಜಾಮ್ಯಹಂ. ಆ ಪಾಪನಾಶಲ್ಲಿ ನಮ್ಮ ಪಾಪಕರಗಳನ್ನು ತೊಳ್ಕೊಂಡಾಗ ಗಂಗೆನ ಸ್ಮರಣೆ ಮಾಡಿ ನಿಂಬೆಹಣ್ಣು ಹಾರ ಹಾಕಬೇಕು. ತದನಂತರ ಆ ನೀರನ್ನು ತೊಗೊಂಡು ಅವಳಿಗೆ ಅಭಿಷೇಕ ಮಾಡಿರೋ ನೀರನ್ನು ವಾಪಸ್ ತೊಗೊಂಡು ನಾವು ತೊಗೊಂಡು ಕೈಲಿ ಹಿಡ್ಕೋಬೇಕು. ಒದ್ದೆ ನಮಸ್ಕಾರ ಮಾಡ್ಕೋಬೇಕು. ತಂದಿರ್ತಕ್ಕಂಥ ಏನು ಗಂಗೆ ಇರ್ತಾರೆ ಅವಳನ್ನ ಪಕ್ಕದಲ್ಲಿ ಇಟ್ಕೊಂಡು, ಪಕ್ಕದಲ್ಲಿ ವೇಣುಗೋಪಾಲ ಸ್ವಾಮಿ ಇದ್ದಾನೆ. ಯಾರ್ಯಾರಿಗೆ ಕುಲದೇವರಿಲ್ವೋ, ಯಾರ್ಯಾರಿಗೆ ವಂಶದೇವರಿಲ್ವೋ, ಯಾರ್ಯಾರಿಗೆ ಎಂಥಾರ್ಗಾದ್ರೂ ಕುಲದೇವರೇ ಇಲ್ಲ ಅಂತಕ್ಕಂಥವ್ರು ಏನಾದರೂ ಇದ್ದರೆ ನೀವು ಪ್ರಾರ್ಥನೆ ಮಾಡಬೇಕಾದ್ದು ಆ ವೇಣುಗೋಪಾಲ. ಎಲ್ಲಿಂದರೆ ಪಾಪನಾಶಮಿಂದ ಸ್ವಲ್ಪ ಮೇಲಕ್ಕೆ ಬರೋದಾಗಲೇ ರೈಟ್ ಸೈಡ್ಗೆ ಅಲ್ಲಿ ವೇಣುಗೋಪಾಲ ಇದ್ದಾನೆ. ಅವನು ದರ್ಶನ ಮಾಡ್ಕೋಬೇಕು. ಅವನು ಒಂದು ತುಳಸಿ ಕೊಡಬೇಕು, ಚೀಟಿಲಿ ಬರೀಬೇಕು. ಬಿಳಿ ಸಾಸಿವೆ ಹಾಕಿ ಒಂದು ಚೀಟಿಲಿ ಬರ್ಕೊಂಡು, ಭಗವಂತ ನನಗೆ ಇಂಥದ್ದಾಗಬೇಕು, ನನಗೆ ಮನೆ ಆಗಬೇಕು, ಸೈಟ್ ಆಗಬೇಕು, ಮದುವೆ ಆಗಬೇಕು, ಮಕ್ಕಳಾಗಬೇಕು, ನನ್ನ ಕುಟುಂಬ ಚೆನ್ನಾಗಿರಬೇಕು, ಆಸ್ತಿ ಬರಬೇಕು, ಎಂಥ ವಿಶೇಷವಾಗಿರ್ತಕ್ಕಂಥ ಯಾವುದಾದ್ರೂ ವ್ಯಾಜ್ಯಗಳಿದ್ರೆ ಅದೆಲ್ಲ ಪರಿವರ್ತನೆ ಆಗಬೇಕು, ಎಲ್ಲ ಕಾರಣಕ್ಕೂ ಋಣಬಾಧೆ ಪರಿವರ್ತನೆ ಆಗಬೇಕು, ಇಂಥದ್ದೆಲ್ಲ ಕೇಳ್ಕೋಬೇಕಾದ್ರೆ ಚೀಟಿಲಿ ಬರೀಬೇಕು, ಬಿಳಿ ಸಾಸಿವೆ ಹಾಕೋ ಗಂಟು ಹಾಕಿ ಉಂಡಿಲಿ ಹಾಕಬೇಕು. ಅದೇ ವೇಣುಗೋಪಾಲ ಸ್ವಾಮಿ. ಇನ್ನು ಸ್ವಲ್ಪ ಮೇಲಕ್ಕೆ ಬಂದು ಟರ್ನಿಂಗಲ್ಲಿ ಬಂದರೆ ಅಲ್ಲಿ ಜಪಾಲಿ ಆಂಜನೇಯ ಇವತ್ತಿಗೂ ವಿಶೇಷತೆ. ಸರಿ ಗುರುಗಳೇ, ಇವಾಗ ನಮ್ಮ ಜೊತೆ ಒಬ್ರು ಕಾಲರ್ ಇದ್ದಾರೆ. ಬೆಂಗಳೂರಿನಿಂದ ಲಕ್ಷ್ಮೀದೇವಿ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಲಕ್ಷ್ಮೀದೇವಿ ಅವರೇ. ನಮಸ್ತೆ ಮೇಡಮ್. ವೈಕುಂಠ ಏಕಾದಶಿ ಇದೆ, ಏನ್ ಪ್ರಶ್ನೆ ಇತ್ತು? ಗುರುಗಳಿದ್ದಾರೆ, ಕೇಳಿ. ಯಾವ ರೀತಿ ಈ ದಿನ ಪೂಜೆ ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋ, ಮನೆಯಲ್ಲಿ ತುಂಬಾ ಕಷ್ಟ ಇದೆ, ಯಾವ ರೀತಿ ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ ಮೇಡಮ್? ಲಕ್ಷ್ಮೀದೇವಿ ಅವರು ತುಂಬ ಸಂತೋಷ. ದಿನಾ ಪೂಜೆ ಮಾಡ್ತಕ್ಕಂಥದ್ದು ಯಾವ ರೀತಿ ಮಾಡಬೇಕು ಅಂತ ಏನೂ ಇಲ್ಲ. ಯದ್ಭಾವಂ ತದ್ಭವತಿ. ದೇವರಿಗೆ ಹೂ ಹಾಕಬೇಕು ಅಂತ ಏನೂ ಇಲ್ಲ. ದೀಪ ಹಚ್ಚಿದ್ರೆ ಸಾಕು ಅಂತ ಹೇಳುತ್ತೆ. ಹೂ ಹಾಕೇ ನಮಸ್ಕಾರ ಮಾಡಬೇಕು ಅಂತಿಲ್ಲ. ಮಾನಸಿಕ ಪೂಜೆ ಕೂತ್ಕೊಂಡೇ ಪೂಜೆ ಮಾಡ್ಬೋದು ಅಂತ ಹೇಳುತ್ತೆ. ಏನೂ ಇಲ್ದಿರ ಒಂದು ಪಟದಲ್ಲಿ ಪೂಜೆ ಮಾಡ್ಬೋದು ಅಂತ ಹೇಳುತ್ತೆ. ವಿಗ್ರಹಾರಾಧನೆಯೂ ಬೇಡ ಅಂತ ಹೇಳುತ್ತೆ. ಅಂಥ ಒಂದು ಮಂತ್ರ ಸ್ವರೂಪದಲ್ಲಿ ಪೂಜೆ ಮಾಡಬೇಕು ಅಂತ, ಯಥಾಶಕ್ತಿ ಸ್ವರೂಪವಾಗಿ ದಿನ ಸ್ನಾನ ಮಾಡಬೇಕು. ಸ್ನಾನ ಮಾಡುವಾಗ ಗಂಗಾ ಸ್ಮರಣೆ ಮಾಡ್ಕೊಂಡು ನೀರನ್ನು ಹಾಕ್ಕೋಬೇಕು. ಅಗ್ನಿ ಕಾರ್ಯವನ್ನು ಹೆಂಗಸರಿಗೆ ಎಲ್ಲ ಕಾರ್ಯಕ್ಕೂ ತ್ರಿಯಗ್ನಿ ಸಂಭೂತ, 3 ಅಗ್ನಿಗಳು ಅಂತ ಹೇಳುತ್ತೆ. ಪ್ರತಿದಿನ ಸೂರ್ಯನಿಗೆ ನಮಸ್ಕಾರ, ಮನೆ ಒಲೆಯವರಿಗೆ ನಮಸ್ಕಾರ, ತಾನೇ ಒಂದು ಅಗ್ನಿ. ಅದಕ್ಕೆ 3 ಅಗ್ನಿಗಳು ಪೂರ್ವದಲ್ಲಿ ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆಯಲ್ಲಿ ಅಗ್ನಿ ಮಾಡೋದ್ರಿಂದ ಅಗ್ನಿ ಕಾರ್ಯ ಫಸ್ಟ್ ಗಂಡಸರಿಗಿಂತ ಜಾಸ್ತಿ ಮಾಡೋದು ಹೆಂಗಸರೇ. ಅದಕ್ಕೋಸ್ಕರ ಪ್ರತಿದಿನ ಅಡುಗೆ ಮಾಡುವಾಗ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಸ್ಮರಣೆಯನ್ನು ಮಾಡಿಕೊಂಡು, ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ಸ್ಮರಣೆ ಮಾಡಿಕೊಂಡು, ಶ್ರೀಹರಿಯನ್ನು ಮನೆಯನ್ನು ನಮಸ್ಕಾರ ಮಾಡಿಕೊಂಡು, ಬ್ರಹ್ಮನ್ನ ಹೊಸ ಜನ್ಮವನ್ನು ಕೊಟ್ಟಿರ್ತಕ್ಕಂಥ ಪರಿವರ್ತನೆ ಮಾಡಿಕೊಂಡು, ನಾರದ ಸ್ಮರಣೆ ಮಾಡಿಕೊಂಡು ಅಕ್ಕಿಯನ್ನು ಅಡುಗೆಗೆ ಹಾಕಬೇಕು. ಮೌನ ಪೂಜೆ ಭಾಳ ವಿಶೇಷ. ಅಗ್ನಿ ಕಾರ್ಯ ಮಾಡಿದ ತಕ್ಷಣ ಅದೇ ಕುಕ್ಕರ್ನ ಹಾಗೆ ಎತ್ಕೊಂಡ್ಬಂದು ಮನೆ ದೇವ್ರ ಮನೇಲಿ ಇಟ್ಬಿಟ್ಟು 1 ಸ್ಪೂನ್ ತುಪ್ಪ, 1 ಚಿಟಿಕೆ ಸಕ್ಕರೆ ಹಾಕಿದ್ರೆ ಪರಮಾನ್ನ ನೈವೇದ್ಯ. ಇದಕ್ಕಿಂತ ನೈವೇದ್ಯ ಏನೂ ಬೇಡ. ಪೂಜೆ ಇಷ್ಟು ಮಾಡಿದ್ರೆ ದಿನ ಇಷ್ಟು ಮಾಡ್ಕೊಂಡ್ರೆ ಸಾಕು. ಪಕ್ಕದ ಮನೆಯವರು ಹೂವು ಹಾಕಿದ್ರು, 1 ಮೊಳ ಹಾಕಿದ್ರಂತೆ, 1 ಮಾರ ಹಾಕಿದ್ರಂತೆ, ಸಿಕ್ಕಾಪಟ್ಟೆ ಹೂವು ಹಾಕಿದ್ರಂತೆ, ಪ್ರತಿದಿನ ಅರ್ಚನೆ ಮಾಡ್ತಾರೆ. ಈ ನಾಟಕ ಎಲ್ಲ ಬೇಡ. ಯಾವ ಕಾಲಕ್ಕೆ ಇದರ ತಲೆ ಕೆಡಿಸ್ಕೊಬೇಡಿ. ಆಮೇಲೆ ಸಾಲ ಮಾಡಿ ಹೂ ತರಬೇಕು ಅಂತ ಎಲ್ಲೂ ಇಲ್ಲ. ಇಷ್ಟಿಷ್ಟು ಹೂ ತರಬೇಕು ಅಂತಿಲ್ಲ. ಇವತ್ತಿಗೂ ನೀವೆಲ್ಲ ದೊಡ್ಡ ತಪ್ಪು ಮಾಡೋದೇನು ಅಂದರೆ, ಹೂ ಯಾರ್ಯಾರು ತೊಗೊತೀರಾ ಅವತ್ತಿಗೆ ಅವತ್ತೇ ದುಡ್ಡು ಕೊಟ್ಟು ಆ ಹೂನ ಅಕಸ್ಮಾತ್ ತಂದಿರೋ ವರ್ತನೆ ದೇವ್ರ ಪೂಜೆ ಮಾಡಿದ್ರೆ ಒಳ್ಳೆಯದು. ನೀವೇನು ಮಾಡ್ತೀರಾ ಗೊತ್ತಾ, ತಿಂಗಳಿಗೊಂದ್ಸರಿ ದುಡ್ಡು ಕೊಡ್ತೀನಿ, ದಿನ ಹೂ ತಂದ್ಕೊಡು ಅಂದರೆ ನೀವು ಅವ್ನ ಋಣದಲ್ಲಿ ಬಿದ್ದಿರ್ತೀರ. ಯಾರು ಹೂ ತಂದ್ಕೊತಾರೆ ಅವನಿಗೆ ಫಲ, ನಿಮಗೆ ನಯಾ ಬಿಡ್ಗಾಸ್ ಫಲ ಬರಲ್ಲ. ಬರೆದಿಟ್ಕೊಳ್ಳಿ. ಇದಕ್ಕೆ ಒಂದು ಫಸ್ಟ್ ಕ್ಲಾಸ್ ಪ್ರೋಗ್ರಾಮ್ ಮಾಡ್ಕೊಡ್ತೀನಿ. ಅದಕ್ಕೆ ಇಂಥದ್ದೆಲ್ಲ ಶ್ರೀನಿವಾಸನ ಬಗ್ಗೆ, ನೀವು ಪರ್ಕೆ ಗುಡಿಸೋದ್ರ ಬಗ್ಗೆ, ದೇವ್ರ ಪಕ್ಕದಲ್ಲಿ ಪೂಜೆ ಮಾಡೋ ವಿಧಾನದ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂದರೆ ಬ್ರಹ್ಮಾಂಡ ವಿಚಾರ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ವಿಶೇಷವಾಗಿರುತ್ತೆ. ಬ್ರಹ್ಮಾಂಡ ಗುರುಜಿ ಬಗ್ಗೆ ತಿಳ್ಕೊಬೇಕಾದ್ರೆ ಇದಕ್ಕೆ ನೀವು ಹೇಳೋದು, ಈ ಪೂಜೆಯನ್ನು ಸಾಲ ಮಾಡಬಾರ್ದು. ಹಾಲು ತೊಗೊತೀರಾ, ನಾನು 1 ತಿಂಗಳಾದಮೇಲೆ ಹಾಲಿಗೆ ದುಡ್ಡು ಕೊಟ್ಬಿಡ್ತೀನಿ, ತಿಂಗಳಿಗೆ ಒಂದ್ಸರಿ ಕೊಡ್ಕೊತೀರಾ ನೀವು. ಆ ಹಾಲು ನೀವು ದಾನ ಮಾಡಿದ್ರೆ, ಹಾಲು ನೈವೇದ್ಯ ಇಟ್ಟರೆ ಫಲ ಸಿಗಲ್ಲ. ಇದೆಲ್ಲ ನೀವು ಮಾಡ್ತಿರೋ ತಪ್ಪುಗಳು.
ಸೊ ಅದರಿಂದ ಹೇಗೆ ಮಾಡಬೇಕು, ಯಾಕೆ ಮಾಡಬಾರ್ದು, ಏನು ತಪ್ಪು ಮಾಡಿಬಿಟ್ಟಿದ್ದೀವಿ ಅಂದರೆ ಅವನ ಋಣದಲ್ಲಿ ಇರ್ತೀರ, ಹೂನವನ ಋಣದಲ್ಲಿ, ಹಾಲ್ನವನ ಋಣದಲ್ಲಿ, ಅದಕ್ಕೆ ಅವತ್ತೇ ಕೊಟ್ಬಿಟ್ರೆ ಉತ್ತಮ. ಇಲ್ವಾ ಬೇಡ, ನನ್ನ ಶಕ್ತಿ ಇಷ್ಟೇ ಇರೋದು. ತಗೋ ಭಗವಂತ ಹೂ, ಇಲ್ಲಿ ನಮ್ಮನೆ ತುಳಸಿ ತೊಗೊಂಬರೋದು, ನಮ್ಮನೆ ಗಿಡದಿಂದ ಹೂ ತೊಗೊಳೋದು, ಎರಡೇ ಹೂ ಸಿಗಲಿ, ಬಿಳಿ ಎಕ್ಕದ ಗಿಡ ಹೂ ತರೋದು, ಅಥವಾ ಪರಿಪೂರ್ಣವಾಗಿ ಒಂದೇ ಒಂದು ತುಳಸಿ ಇದೆ ನೀನೂ ಇಲ್ಲ ಅಂತ ಪ್ರಾರ್ಥನೆ ಮಾಡೋದು. ಇಷ್ಟು ಮಾಡಿದ್ರೆ ಸಾಕು ಅಂತ ಹೇಳುತ್ತೆ. ಯಥಾಶಕ್ತಿ ಪೂಜೆ ಮಾಡ್ಕೊಳ್ಳಿ, ಅಷ್ಟೇ ವಿನಃ ಅವನಿಗೆ ನಿರ್ಮಲವಾದ ಭಕ್ತಿ ಬೇಕು, ಶ್ರದ್ಧೆ ಬೇಕು. ಅಷ್ಟು ಮಾಡಿ ಎಲ್ಲ ಒಳ್ಳೆಯದಾಗತ್ತೆ. ಸರಿ ಗುರುಗಳೇ, ಇನ್ನೊಬ್ರು ಕಾಲರ್ ಇದ್ದಾರೆ, ಬೆಂಗಳೂರಿನಿಂದ ಪಾರ್ವತಿ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಪಾರ್ವತಿ ಅವರೇ. ನಮಸ್ತೆ ಮೇಡಮ್. ಗುರುಗಳಿದ್ದಾರೆ, ವೈಕುಂಠ ಏಕಾದಶಿ ಇದೆ, ತಮ್ಮ ಪ್ರಶ್ನೆ ಏನು ಕೇಳಬಹುದು? ನಮಸ್ತೆ ಗುರೂಜಿ. ನಮಸ್ತೆ ನಮಸ್ತೆ, ಹೇಳಿ ಪಾರ್ವತಮ್ಮ. ವೈಕುಂಠ ಏಕಾದಶಿಯ ಶುಭಾಶಯಗಳು ಸರ್. ನಿಮಗೂ ವೈಕುಂಠ ಏಕಾದಶಿ ಶುಭಾಶಯಗಳು, ಅನುಗ್ರಹ ಆಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಹಾಂ ಸರ್, ನಮ್ಗೆ ಇವಾಗ ಸಮಸ್ಯೆಗಳಿರುತ್ತಲ್ಲ, ಇವತ್ತು ವೈಕುಂಠ ಏಕಾದಶಿ ದಿವಸ ಯಾವ ಮಂತ್ರ ಪಠನೆ ಮಾಡಿದ್ರೆ ನಮ್ಗೆ ಬೇಗ ದೇವ್ರು ಒಲಿತಾರೆ ಅಂತ. ಬೇಗ ಒಲಿಬೇಕು ಅಂದ್ರೆ ಏನು, ಪಕ್ಕದ ಮನೆ ಟಕ್ಕನ್ ಶ್ರೀನಿವಾಸ ಬಂದು ಮನೆ ಬಾಗಿಲು ನಿಂತ್ಕೊಂಡ್ಬಿಡ್ಬೇಕೀಗ. ಅಬ್ಬಬ್ಬಬ್ಬಬ್ಬಾ, ಏನು ಯೋಚನೆ ನೋಡಿ. ಅಂದರೆ ಎಲ್ರಿಗೂ ಆ ಥರ ಭಗವಂತ ಬೇಗ ಒಲಿಲಿ ಗ್ಯಾರಂಟಿನ ಅಂತ. ನೀವು ಇಷ್ಟು ದಿವಸ ಮಾಡ್ಕೊಂಬಂದ್ರೂ ಒಲ್ದಿದ್ದಾನೆ, ಅರ್ಥ ಆಯ್ತಾ? ಒಲ್ದಿಲ್ಲ ಅಂತ ಏನಿಲ್ಲ. ನೀವು ಇವತ್ತು ದಿನಾನೂ ಊಟ ಮಾಡ್ತಾಯಿದ್ದೀವಿ, ಆ ಊಟವನ್ನು ಕೊಟ್ಟಿರೋದು ಅದೇ ಭಗವಂತ. ಯದ್ಭಾವಂ ತದ್ಭವತಿ. ಆ ಭಿಕ್ಷಾ ಪಾತ್ರೆಯನ್ನು ಹಾಕಿರೋದು ಆ ಭಗವಂತನೇ. ಇವತ್ತು ಗಂಡ ಹೆಂಡತಿ ಮಕ್ಕಳು ಚೆನ್ನಾಗಿದ್ದೀವಿ ಅಂದರೆ ಅದು ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ನು ಹಾಕಿರೋ ಭಿಕ್ಷೆನೇ. ಸೊ ಇವತ್ತು ಉಸಿರಾಡ್ತಾ ಇದ್ದೀವಿ, ಬೆಳಗ್ಗೆ ಎದ್ದಿದ್ದೀವಿ ಅಂದ್ರೇ ಅವ್ನು ಹಾಕಿರೋ ಭಿಕ್ಷೆ. ಅದರಿಂದ ಭಗವಂತ ಒಲ್ದಿರೋದು ಏನಕ್ಕೆ ಅಂದರೆ ಇವತ್ತು ಮಲ್ಕೊಂಬಿಟ್ರೆ ಒಲ್ದಿಲ್ಲ ಅಂತ ಅರ್ಥ, ಎದ್ದಿದ್ದೀವಿ ಅಂದರೆ ಬದುಕಿದ್ದೀವಿ ಅಂತ ಅರ್ಥ. ಹಾಗೆ ಯಾಕೆ ಬದುಕಿದ್ದೀವಿ ಅಂದರೆ ಆ ಉಸಿರು ಆಡ್ತಕ್ಕಂಥ ಜೀವ ಇದೆಯಲ್ಲ, ಅವನೇ ಪರಮಾತ್ಮ. ಅದಕ್ಕೆ ಅಂತರಾತ್ಮದಲ್ಲಿರ್ತಕ್ಕಂಥ ಎಲ್ಲ ಆತ್ಮಗಳು ಸೇರಿದ್ರೆ ಒಂದು ಆತ್ಮ, ಜೀವಾತ್ಮ, ಅವನೇ ಪರಮಾತ್ಮ. ಅದಕ್ಕೋಸ್ಕರ ಬೇಗ ಒಲಿಬೇಕು, ಬೇಗ ಹೋಗಬೇಕು ಅಂತಲ್ಲ, ಅವನ್ನ ಇನ್ನೂ ಅಷ್ಟು ಜಾಸ್ತಿ ನಮ್ಮ ಜೊತೆ ಇಟ್ಕೋಬೇಕು. ನಾವು ಹೇಗೆ ಅವನ ಜೊತೆ ವೈನಾಟಿಕ ವ್ಯವಸ್ಥೆ ಮಾಡ್ಕೋಬೇಕು. ನಾವು ಪ್ಲಗ್ ಚಾರ್ಜ್ ಹಾಕಿದ್ರೆ ಫೋನ್ನಲ್ಲಿ ದಿನ ಕರೆನ್ಸಿ ಹಲೋ ಚೆನ್ನಾಗಿದೆಯಾ ಅಂತ ಹೇಳಬೇಕು ಅನ್ನೋ ಭಾವನೆ ಇರಬೇಕು. ಅಂದರೆ ಅವನಿಗೆ ಯದ್ಭಾವಂ, ನಿಮ್ಗೆ ಏನು ಬರುತ್ತೋ ಅದು. ಕ್ಯಾಸೆಟ್ ಹಾಕ್ಕೊಂಡು ಹೇಳೋಕ್ಕಿಂತನೂ ಯಾವುದೂ ಬರಲ್ಲ ಮಂತ್ರಗಳು ಅಂತೇಳಿ ಬಾಯಿ ಹೊರಳಿದ್ರೆ ತುಂಬ ಸಂತೋಷ. ಬರಲಿಲ್ವಾ ರುದ್ರ ಚಮಕ ಯಾವುದೂ ಬರಲಿಲ್ಲ, ಅಥವಾ ಯಾವ ಕಾಲಕ್ಕೆ ವಿಷ್ಣು ಸಹಸ್ರನಾಮ ಬಂದಿಲ್ಲ, ಲಲಿತಾ ಸಹಸ್ರನಾಮ ಬಂದಿಲ್ಲ, ಬರಲಿಲ್ಲ, ಏನು ಮಾಡೋದು? ಓಂ ನಮೋ ನಾರಾಯಣಾಯ ಅಂದರೆ ಅಷ್ಟಾಕ್ಷರಿ, ಓಂ ನಮೋ ನಾರಾಯಣಾಯ ಅಷ್ಟಾಕ್ಷರಿ 8 ವಿಶೇಷವಾಗಿ, ಓಂ ನಮಃ ಶಿವಾಯ ಪಂಚಾಕ್ಷರಿ, ಓಂ ಹ್ರೀಂ ನಮಃ ಶಿವಾಯ ಅಂದರೆ ಶಕ್ತಿ ಪಂಚಾಕ್ಷರಿ, ಓಂ ಶಕ್ತಿ ಅಂದರೆ ಹೇಳ್ತಕ್ಕಂಥದ್ದು ಏಕಾಕ್ಷರಂ ಬ್ರಹ್ಮ ಅಂತ ಓಂಕಾರ. ಸೊ ಅದಕ್ಕೆ ಶ್ರೀರಾಮ ಅಂತ ಒಂದು ಪೇಜು ಒಬ್ಬ ಮನುಷ್ಯ ಯಾರು ಬರೀತಾನೋ, ಓಂ ನಮೋ ಹರಿಯ ಅಂದರೆ ಬಂದರೆ ಓಂ ನಮೋ ನಾರಾಯಣ ಬರ್ತಿಲ್ಲ, ರಕಾರ ತೆಗೆದುಬಿಟ್ರೆ ಓಂ ನಮೋ ನಾ ಹರಿಯ, ಹರಿ ಇಲ್ದರೆ ಜಗತ್ತೇನು. ಓಂ ನಮಃ ಶಿವಾಯ ಮಕಾರ ತೆಗೆದುಬಿಟ್ರೆ, ಮಕಾರ ತೆಗೆದು ಶಿವ ನಾ ಶಿವಾಯ ಜಗತ್ತೇನು. ಶ್ರೀಕಾರ ಎಲ್ಲಿ ಬಂತೋ ಶಕ್ತಿಯಿಂದ ಬಂತು, ರಕಾರ ಎಲ್ಲಿ ಬಂತೋ ಓಂ ನಮೋ ನಾರಾಯಣ ನಾರಾಯಣದಿಂದ ಬಂತು, ಮಕಾರ ಎಲ್ಲಿ ಬಂತು ಪಂಚಾಕ್ಷರಿ ಬಂತು. ಇದಿಷ್ಟು ಸೇರಿದ್ರೆ ಶ್ರೀರಾಮ ಅಂದರೆ ಶಕ್ತಿ ಸಮೇತ ಹರಿಹರನಾಮ ಸ್ಮರಣೆ. ನಿಮಗೇನೂ ಬರದೇ ಇದ್ದರೆ ಒಂದು ಪೇಜಲ್ಲೇ 108 ಸರಿ ಶ್ರೀರಾಮ 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 ಅಂತ ಬರೆದ್ರೆ ಸಾಕು, ಅಷ್ಟು ಮಂತ್ರದ ಫಲ ಒಂದೇ ನಾಮಸ್ಮರಣೆಯಲ್ಲಿ ಬರುತ್ತೆ ಅಂತ ನಾರದ ಮಹಾಮುನಿಗಳು ಸ್ವತಃ ಆ ಕಾಲದಲ್ಲೇ ವಸಿಷ್ಠ ಸಮೇತ ವಿಶ್ವಾಮಿತ್ರ ಋಷಿ ಸವಿತಾ ದೇವತಾ ಅಂತ ಗಾಯತ್ರಿ ಸ್ವರೂಪವಾಗಿ ಆಶೀರ್ವಾದ ಭೂಲೋಕಕ್ಕೆ ಮಾಡಿಬಿಡ್ಯಾರೆ. ಅದರಿಂದ ದೊಡ್ಡ ಮಂತ್ರನೇ ಶ್ರೀರಾಮ. ಅದಕ್ಕಿಂತ ಇನ್ನೇನು ಬೇಕಾಗಿಲ್ಲ, ಪೂಜೆ ಮಾಡಿ ಒಳ್ಳೆಯದಾಗುತ್ತೆ. ಖಂಡಿತವಾಗ್ಲೂ ಗುರುಗಳೇ. ಇವಾಗ ಮತ್ತೊಬ್ರು ಕಾಲರ್ ನಮ್ಮ ಜೊತೆ ರೆಡಿ ಇದ್ದಾರೆ, ಬೆಂಗಳೂರಿನಿಂದ ಲತಾ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಲತಾ ಅವರೇ. ನಮಸ್ತೆ. ಏನ್ ಪ್ರಶ್ನೆ ಇತ್ತು ತಮ್ದು? ಬ್ರಹ್ಮಾಂಡ ಗುರುಜಿಗೆ ಪ್ರಣಾಮಗಳು. ಶುಭಮಸ್ತು, ಹೇಳಿ ಲತಮ್ಮ. ಸ್ವಾಮಿ, ನನ್ಗೆ ಒಂದು ಕ್ವಶನ್, ಜನರಲ್ ಕ್ವಶನ್ ಅದು ಏನಂದ್ರೆ, ಏಕ ನಕ್ಷತ್ರ ಇರೋರು ಮದ್ವೆ ಆದಾಗ ಸತ್ಯನಾರಾಯಣ ಪೂಜೆ ಮಾಡ್ಬೋದಾ ಅಂತ ಒಂದು ಕ್ವಶನ್. ಏಕ ನಕ್ಷತ್ರ ಇರೋರು ಆಲ್ರೆಡಿ ಗಂಡ ಹೆಂಡತಿ ಆಗೋಗಿದಾರಾ? ಹೌದು. ಆಲ್ರೆಡಿ ಗಂಡ ಹೆಂಡತಿ ಆಗೋಗಿದ್ರೆ ಮಾಡ್ಲೇಬಹುದು, ಏನು ಬೇಡ ಅನ್ನಕ್ಕಾಗತ್ತೆ, ಡೈವರ್ಸ್ ಕೊಡಕ್ಕಾಗತ್ತೆ? ಅದು ಇದಕ್ಕೂ ಸಂಬಂಧ ಇಲ್ಲ. ನೋಡಿ, ಮದುವೆ ಮಾಡಕ್ಕೆ ಮೊದಲಾದರೆ ಏಕ ನಕ್ಷತ್ರ ಮದುವೆ ಆಗಬಾರ್ದು, ಏಕರಾಶಿ ಮದುವೆ ಆಗಬಾರ್ದು. ಆಲ್ರೆಡಿ ಆಗೋಗಿ ಗಂಡ ಹೆಂಡತಿ ಇಬ್ಬರು ಆಗೋಗಿದ್ದಾಗ ಆಗೋದ್ರು, ಅವ್ರ ಮದುವೆನೂ ಆಗೋಗಿದೆ, 3 ಮುಡಿ ಹಾಕೊಂಡು ಆಗೋಯ್ತು, ಮಂಗಳ ದ್ರವ್ಯ ಗೌರಿ ಅನುಗ್ರಹನೂ ಆಗೋಗಿದೆ, ಅವ್ರಿಗೆ ಮಕ್ಕಳು ಹುಟ್ಟುಬಿಟ್ಟಿದ್ದಾರೆ ಅಂದಾಗ ಧಾರಾಳವಾಗಿ ಸತ್ಯನಾರಾಯಣ ಪೂಜೆ ಮಾಡ್ಬೋದು. ಸತ್ಯನಾರಾಯಣ ಬಂದು ಲತಾ ನೀನು ಮಾಡುವಾಗ ನಂಗೆ ಇಷ್ಟ ಇಲ್ಲ ಅಂತ ಏನಾದರೂ ಹೇಳಿದ್ರೆ ಅವಾಗ ನೀವು ಸ್ಟಾಪ್ ಮಾಡ್ಬೋದು. ಅಲ್ಲಿವರೆಗೂ ಧಾರಾಳವಾಗಿ ಸತ್ಯನಾರಾಯಣ ಪೂಜೆ ಮಾಡ್ಬೋದು. ಖಂಡಿತವಾಗ್ಲೂ ಗುರುಗಳೇ, ಧನ್ಯವಾದಗಳು ಲತಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.